ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾವು ಲಾಸ್ಟ್ ವೀಕು ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ ಚಿನ್ನೂತೇರು ಎಳ್ಸೋಣ ಅಂತ. ಅದ್ರ ವ್ಲಾಗ್ನ ನಾನು ತೋರಿಸ್ತಾ ಇದ್ದೀನಿ ಇವತ್ತು. ಯಾವ ರೀತಿ ಎಳ್ಸಿದ್ವಿ, ಏನೇನು ಮಾಡಿದ್ವಿ ಅಂತ ಅಂದ್ಬಿಟ್ಟು. ಇದು ಮಹದೇಶ್ವರ ಬೆಟ್ಟ ಬಂದ್ಬಿಟ್ಟು ಚಾಮರಾಜನಗರದ ಅನ್ನೂರು ತಾಲೂಕಿನಲ್ಲಿರೋ ಒಂದು ಕೇಂದ್ರ ಆಗೈತೆ. ಇದು ಬೆಟ್ಟ ಬಂದ್ಬಿಟ್ಟು ಫುಲ್ಲು ಸುತ್ತ ಕಾಡಿರೋದ್ರಿಂದ ಇಲ್ಲಿಗೆ ಮಹದೇಶ್ವರ ಬೆಟ್ಟ ಅಂತ ಹೆಸರು ಬಂದಿರೋದು. ಇದು ಬಂದ್ಬಿಟ್ಟು ಬೆಂಗಳೂರಿಂದ 210 ಕಿಲೋಮೀಟರ್ ದೂರ ಇದೆ. ಮತ್ತು ಮೈಸೂರು ಕಡೆಯಿಂದನೂ ಬರ್ಬೋದು. ಮೈಸೂರು ಕಡೆಯಿಂದ ಬಂದರೆ ಒಂದು 150 ಕಿಲೋಮೀಟ್ರ್ ದೂರ ಆಗುತ್ತೆ. ಇಲ್ಲಿಗೆ ಬಸ್ಸು ಇಲ್ಲ ಪ್ರೈವೇಟ್ ವೆಹಿಕಲಲ್ಲೆಲ್ಲ ನಾವು ಬರ್ಬೋದು. ಬಸ್ ಅಂದರೆ ಡೈರೆಕ್ಟು ಬೆಟ್ಟದ ಹತ್ರನೇ ಸ್ಟಾಪ್ ಇದೆ, ಡೈರೆಕ್ಟ್ ಬೆಟ್ಟಗೇ ಕರ್ಕೊಂಡೋಗಿ ಬಿಡ್ತಾರೆ. ಇದು ಬಂದುಬಿಟ್ಟು 77 ಬೆಟ್ಟಗಳಿಂದ ಸುತ್ತುವರೆದಿರೋ ಅಂಥ ಪ್ರದೇಶ. ಆನೆಮಲೆ, ಜೇನುಮಲೆ, ಕಾನುಮಲೆ, ಪಚ್ಚೆಮಲೆ, ಪಾವಳಿ ಮಲೆ, ಪೊನ್ನಚಿ ಮಲೆ, ರುದ್ರಾಕ್ಷಿ ಮಲೆ, ವಿಭೂತಿ ಮಲೆ, ಕೊಂಗುಮಲೆ ಬೆಟ್ಟಗಳಿಂದ ಸುತ್ತುವರೆದಿರೋದ್ರಿಂದ ಮಾಲೆ ಮಹದೇಶ್ವರ ಬೆಟ್ಟ ಅಂತ ಕರೀತಾರೆ. ಇದಕ್ಕೆ ಬಂದ್ಬಿಟ್ಟು ತಮಿಳ್ನಾಡು ಮತ್ತು ಕರ್ನಾಟಕದಿಂದ ಲಕ್ಷಾಂತರ ಜನ ಬಂದು ಭೇಟಿ ಕೊಡ್ತಾರೆ ಇಲ್ಲಿ ಬೆಟ್ಟಕ್ಕೆ. ಪ್ರತಿ ವರ್ಷವೂ ಇಲ್ಲಿ ಎಣ್ಣೆ ಮಜ್ಜನ ಸೇವೆ ತುಂಬ ಪ್ರಮುಖವಾದದ್ದು. ಇಲ್ಲಿ ನಾವು ಹೋಗೋಷ್ಟರಲ್ಲಿ 5 ಗಂಟೆ ಆಗಿತ್ತು. ಅಂದರೆ 5:15ನೇ ಲಾಸ್ಟು ಹುಲಿ ವಾಹನನ ಎಳ್ಸೋದು. ಚಿನ್ನೂತೇರು ಎಳೆಯೋಕ್ಕಿಂತ ಮುಂಚೆ ಹುಲಿ ವಾಹನನ ಎಳಿಸ್ಬೇಕು. ಅಂದರೆ ದೇವಸ್ಥಾನ ಸುತ್ತ ಒಂದು ರೌಂಡ್ ಬರ್ತಾರೆ. ಅದು ಬಿಟ್ಟರೆ ಬೆಳಗ್ಗೆ 8:00ವರೆಗೆ ಎಳಿತಾರೆ. ಸಂಜೆ 5:15 ಲಾಸ್ಟ್ ಅಂದರೆ ಬೆಳಗ್ಗೆ 8:00ವರೆಗೆ ಎಳೆಯೋದು. ಈ ಥರ ಧಾನ್ಯಗಳೆಲ್ಲ ಕೊಡ್ತಾರೆ. ಹುಲಿ ವಾಹನ ಎಳೆಯಾಗ ಪೂಜೆ ಎಲ್ಲ ಮಾಡಿ ಧಾನ್ಯಗಳನ್ನೆಲ್ಲ ಹಾಕ್ಬಿಟ್ಟು ಹುಲಿ ವಾಹನ ಜೊತೆನೇ ತೇರು ಮುಂದೆನೇ ನಾವು ಆ ಗದೆನ ಹಿಡ್ಕೊಂಡು ನಾವು ಹೋಗಬೇಕು. ಮಾದಪ್ಪನ ಹುಲಿ ವಾಹನ ಮಹದೇಶ್ವರ ಅಂತಲೇ ಕರೀತಾರೆ. ಏನಕ್ಕಂದರೆ ಹುಲಿಯನ್ನೇ ತನ್ನ ವಾಹನ ಮಾಡಿಕೊಂಡು ಇಡೀ ಕಾಡಲ್ಲಿ ಸುತ್ತಾಡ್ತಿದ್ರಂತೆ ಮಹದೇಶ್ವರ ಅವರು. ಅದರಿಂದ ಹುಲಿ ವಾಹನ ಮಹದೇಶ್ವರ ಅಂತಲೇ ಕರೀತಾರೆ. ಇದಕ್ಕೆ ವಿಶೇಷ ದಿನಗಳಲ್ಲಿ ಈ ಮೂರ್ತಿಗೆ ತುಂಬ ಅಲಂಕಾರ ಮಾಡಿ ಮೆರವಣಿಗೆ ಎಲ್ಲ ಮಾಡ್ತಾರೆ. ನೋಡಿ, ಈ ಥರ ಒಂದು ರೌಂಡ್ ಬರ್ತಾರೆ ದೇವಸ್ಥಾನ ಸುತ್ತ. ಮತ್ತು ಇದು ಶಿವನ ಸ್ವರೂಪ ಮತ್ತು ಶಿವನ ಅವತಾರ ಅಂತಲೇ ಕರೀತಾರೆ ಮಾದಪ್ಪನ. ಹುಲಿ ವಾಹನದ ಟಿಕೆಟ್ ಬಂದುಬಿಟ್ಟು 301 ರೂಪಾಯಿ. ಇದು ಹುಲಿ ವಾಹನ ಎಲ್ಲ ಎಳ್ದಾದ್ಮೇಲೆ ಅದು ಗದೆ ಕೊಟ್ಟಿರ್ತಾರಲ್ಲ ಅದನ್ನ ಕೊಟ್ಬಿಟ್ಟು ಲಡ್ಡು ಪ್ರಸಾದನ ಇಸ್ಕೊಂಡು ಬರಬೇಕು. ಆಮೇಲೆ 5:45 ಗಂಟೆಗೆ ಚಿನ್ನೂತೇರದು ಟಿಕೆಟ್ ಕೊಡ್ತಾರೆ. ಆ ಟಿಕೆಟ್ ಕೊಟ್ಟಾದಮೇಲೆ ಅಲ್ಲೇನೇ ಈ ಥರ ಗದೆ ಥರದೊಂದು ಕೊಟ್ಟು ಕಳ್ಸದ ಚೆಂಬು, ತಟ್ಟೆ, ಅಕ್ಕಿ ಮತ್ತು ಶಾಲು, ಕಾಯಿ ಎಲ್ಲ ಕೊಡ್ತಾರೆ. ಅದನ್ನ ತಗೊಂಡು ಬನ್ನಿ. ನಾವಿಲ್ಲಿ ಫೋಟೋ ಹೊಡಿತಾರೆ, ಫ್ಯಾಮಿಲಿ ಫೋಟೋ ಹೊಡಿತಾರೆ. ಆ ಕೌಂಟ್ರ್ ಹತ್ರ ಬಂದು ನಿಂತ್ಕೋಬೇಕು. ಎಲ್ಲ ನಮ್ಮ ಫ್ಯಾಮಿಲಿಲಿ ನಾವು ಯಾರ್ಯಾರು ಹೋಗಿರ್ತೀವೋ ನಮ್ಮದು ಎಲ್ಲರದು ಸೇರಿಸಿ ಅವರೇ ಫೋಟೋ ತೆಗೆದು ಕೊಡ್ತಾರೆ. ಅಲ್ಲೇ ಟಿಕೆಟಲ್ಲೇ ಹಾಕಿರ್ತಾರೆ ಏನೇನು ಕೊಡ್ತಾರೆ ಅಂತ. ಅದಾದಮೇಲೆ 7 ಗಂಟೆಗೆ ಚಿನ್ನೂತೇರನ್ನ ಎಳೆಯೋದು. ಫೋಟೋಗೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಒಂದು 200 ರೂಪೀಸ್ ಇರುತ್ತೆ. 2 ಫೋಟೋ ಕೊಡ್ತಾರೆ. ನಾವು ಹೋಗಿದ್ದು ನಾರ್ಮಲ್ ದಿವಸ ಆದರೂ ಕೂಡ ತುಂಬಾ ರಶ್ ಆಗೋದ್ರು ಚಿನ್ನೂತೇರು ಎಳೆಯೋ ಟೈಮಲ್ಲಿ. ಚಿನ್ನೂತೇರು ಒಂದು ರೌಂಡು ದೇವಸ್ಥಾನ ಸುತ್ತ ಒಂದು ರೌಂಡ್ ಬರ್ತಾರೆ. ಅದ್ರ ಮುಂದೆ ನಾವು ಕಳಸನ ಇಟ್ಕೊಂಡು ದೇವ್ರ ಸುತ್ತ ಹೋಗಬೇಕು. ಆವಾಗ ಧಾನ್ಯಗಳ ಜೊತೆಗೆ ಕಾಯಿನು ಧಾನ್ಯ ಎಲ್ಲನೂ ಮಾದಪ್ಪನ ಮೇಲೆ ಹಾಕ್ತಾರೆ. ಅಂದರೆ ಕಾಯಿನ ಎತ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಂಬ್ತಾರೆ ಎಲ್ರೂ ಕೂಡ. ನೋಡಿ, ಚಿನ್ನೂತೇರು ಎಳ್ದು ಫುಲ್ಲು ರಶ್ ಆಗಿ ಫುಲ್ಲು ಕ್ರೌಡ್ ಆಗಿಬಿಟ್ರು. ಅದು ನಾರ್ಮಲ್ ದಿವಸನೇ. ಇನ್ನು ಅಮಾವಾಸ್ಯೆ ದಿವಸ ಅಥವಾ ಶಿವರಾತ್ರಿ ಟೈಮು ಅಕ್ಟೋಬರಿಂದ ಮಾರ್ಚ್ ತಿಂಗಳು ತನಕ ಫುಲ್ಲು ರಶ್ ಇರ್ತಾರೆ ಜನಗಳು. ಕಾಲಿಡೋಕ್ಕೆ ಜಾಗ ಇರೋಲ್ಲ, ಅಷ್ಟು ರಶ್ ಇರುತ್ತೆ. ಅಂದರೆ ನಾವು ಹೋಗಿದ್ದು ನಾರ್ಮಲ್ ದಿವಸ ಅಲ್ವಾ, 9:30ಗೆ ಪೂಜೆ ಲಾಸ್ಟು ಅಂತ ಹೇಳಿದ್ರು. ಅದಕ್ಕೇ ನಾವು 8:00ವರೆಗೆ ಕ್ಯೂವಲ್ಲಿ ನಿಂತಿದ್ದು. ಆಮೇಲೆ 9 ಗಂಟೆಗೆ ಇಷ್ಟೆಲ್ಲ ದರ್ಶನ ಆಯಿತು. ಜನ ಸ್ವಲ್ಪ ರಶ್ ಇದ್ದರು. ಅಂದರೆ ಓಂ ಶಕ್ತಿಯವರು ಮತ್ತು ಅಯ್ಯಪ್ಪ ಸ್ವಾಮಿಯವರೆಲ್ಲ ಜಾಸ್ತಿ ಜನ ಬಂದಿದ್ದರಿಂದ ಸ್ವಲ್ಪ ರಶ್ ಆಗಿದ್ದರು. ಊಟದಲ್ಲೂ ಅಷ್ಟೇ, ಇಲ್ಲಿ ದರ್ಶನ ಮಾಡೋಗ್ಲೂ ಅಷ್ಟೇ ಚೆನ್ನಾಗಿ ದರ್ಶನ ಚೆನ್ನಾಗಾಯಿತು.